ದುರ್ಯೋಧನ 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 ಪಾಂಡವರು ಪಗಡೆಯಾಟದಲ್ಲಿ ಸೋತು ತನ್ನ ರಾಜ್ಯವನ್ನೆಲ್ಲ ಕಳೆದುಕೊಂಡು ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಆ ಅರ್ಜುನನು ಈಗ ಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೊರಟಿರುವನು. ಇದೇ ಸರಿಯಾದ ಸಮಯ, ಇದೇ ಸರಿಯಾದ ಸಮಯ. ದುರ್ಯೋಧನ 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 ನನ್ನ ಸಹೋದರರ ಮೃತ್ಯುವಿಗೆ ಕಾರಣನಾದ ದ್ರೋಣ ದುರ್ಯೋಧನ ಕೇಳು. ಇವು ಕೇವಲ ದಾಳಗಳೆಂದು ತಿಳಿದಿರುವೆಯೇನೋ ಮರುಳೇ? ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶದ ಹಾಳು. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶದ ಹಾಳು. ಕಾಲ ಸರ್ಪವನ್ನು ತುಳಿದೆಚ್ಚರಿಸಿ ಕೂಳ ಕೌರವನ ಕೇಳು. ಸರ್ಪವನ್ನು ತುಳಿದೆಚ್ಚರಿಸಿ ಕೂಳ ಕೌರವನ ಕೇಳು. ನಾಳೆ ನಡೆಯಲಿ ಅಘೋರ ಕಾಳ ಕೌರವರಣಗಳ ಸಾಲು. ನಾಳೆ ನಡೆಯಲಿ ಅಘೋರ ಕಾಳ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ ಕೇಳು. ಸರ್ಪ ಕಿರೀಟವ ಧರಿಸಿ ಧರ್ಮದ ನೆರೆಯುವ ದುರುಳನಕ್ಕೆ ಗದಾ ಯೋಧವನ್ನೇರ್ಪಡಿಸಿ, ಗದಾ ಯೋಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾ ಯೋಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಳೆಯಲು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಳೆಯಲು ಮುರಿಸಿ. ಮರ್ಮಾಂಗದಿ ತೊಡೆಯನು ಮುರಿಸಿ. ದಾಳಗಳಲ್ಲವ ಮರುಳೆ, ಇವುಗಳ ದಾಳಗಳಲ್ಲವ. ದಾಳಗಳಲ್ಲವ ಮರುಳ, ಇವುಗಳ ದಾಳಗಳಲ್ಲವ. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ಅನುಜರ ಮೂಳೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ, ದಾಳಗಳಲ್ಲವ.
ಆಯುಧವಿಲ್ಲದೆ ಅನ್ನವಿಲ್ಲದೆ ನನ್ನವರೆಲ್ಲರನ್ನು ಕೊಂದೆಯಾ? ನನ್ನ ತಂದೆ, ನನ್ನ ಜನ್ಮದಾತ, ಆತನನ್ನು ಕೊಂದೆಯಾ? ಪಾಪಿ! ನನ್ನ ಸಹೋದರರ ನೋವಿನ ಕೂಗು ನನ್ನ ಸಹೋದರರ ನೋವಿನ ಕೂಗು ಈಗಲೂ ನನ್ನ ಕಿವಿಯಲ್ಲಿ ಗುನುಗುತ್ತಿದೆ. ನನ್ನ ತಂಗಿ ಸೌಂದರ್ಯವತಿಯಾದ ಗಾಂಧಾರಿಯನ್ನು ಒಬ್ಬ ಹುಟ್ಟು ಪುರುಡನಿಗೆ ಕೊಟ್ಟು ಮದುವೆ ಮಾಡಿಸಿಬಿಟ್ಟ. ಇದಕ್ಕೆಲ್ಲ ಕಾರಣ ಅವನಿಂದ ತಾತ ಭೀಷ್ಮ. ನಿನ್ನ ಮೇಲೆ ನನಗೆ ದ್ವೇಷವಿಲ್ಲ, ಯಾವ ದ್ವೇಷವೂ ಇಲ್ಲ ದುರ್ಯೋಧನ, ಇಲ್ಲ. ಏಕೆಂದರೆ ನೀನು ಈ ಭರತ ಖಂಡಕ್ಕೆ ಯೋಗ್ಯನಾದ ರಾಜ. ಸಾಹಸಿಗಳನ್ನು ಪ್ರೋತ್ಸಾಹಿಸುವೆ, ಹೇಡಿಗಳನ್ನು ನಿಂದಿಸುವೆ. ನಿನ್ನ ಮೇಲೆ ನನಗೆ ಹೆಮ್ಮೆ ಇದೆ ಕುರುರಾಜ, ಹೆಮ್ಮೆ ಇದೆ. ನೀನು ಕೇವಲ ನನಗೆ ಅಸ್ತ್ರವಾಗಿರುವೆ, ಆಯುಧವಾಗಿರುವೆ. ಆಯುಧವಿಲ್ಲದೆ ಮರವನ್ನು ಹೇಗೆ ಕತ್ತರಿಸುವುದು? ಧೃತರಾಷ್ಟ್ರ ತನಯನಾಗಿ, ದುರ್ಮದಾಂಧನಾಗಿ, ಧನ್ವಂತನಾಗಿ, ಸರ್ಪದಿಂದ ಹಂದನಾಗಿ, ಏನು ಹರಿಯದ ಹಂದನಾಗಿ, ದುರಹಂಕಾರದಿಂದ ಮರೆಯುತ್ತಿರುವ ಆ ದುರ್ಯೋಧನನನ್ನು ಸಮರ ಸಹಾಯಕ್ಕಾಗಿ ಆ ಯುಗ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಕಳುಹಿಸಿ ಕ್ರೋಧದ ಕವರೊಡೆದು ಕುಂತಿ ಕೂರ ಕ್ರೋಧಾಗ್ನಿಯ ಕುಂಡದಲ್ಲಿ ದೇವರಿ ಬಸ ಒಡೆದ ಬೆಂಡಾಗಿ ಭಸ್ಮವಾಗುವುದನ್ನು ನನ್ನ ಈ ಕ್ರೂರ ಕಣ್ಣಿನಿಂದ, ನನ್ನ ಈ ವಕ್ರ ದೃಷ್ಟಿಯಿಂದ ನೋಡುವ ತನಕ ನನ್ನ ಸಹೋದರರ ಆತ್ಮಕ್ಕಾಗಲಿ, ನನ್ನ ತಂದೆಯ ಆತ್ಮಕ್ಕಾಗಲಿ ಎಲ್ಲಿರುವುದು ಶಾಂತಿ, ಎಲ್ಲಿರುವುದು ಶಾಂತಿ, ಅಲ್ಲಿಯ ತನಕ ಈ ಶಕುನಿಗೆ ವಿಶ್ರಾಂತಿಯೇ ಇಲ್ಲ. ನಿರ್ಮೂಲನ 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 ನಿರ್ಮೂಲನ. ಏನಾಗಿದೆ ಮಾವ ನಿನಗೆ? ದುರ್ಯೋಧನ, ಒಚ್ಚನಂತನ ಗೊತ್ತಿರುವೆ. ಬಂದೆಯ, ಬಾ ಕುಳಿದುಕೋ. ಮಾವ, ಯಾರ ನಿರ್ಮೂಲನ? ಯಾರಿಗೆ? ಎಲ್ಲಿ? ಹೇಗೆ ಮಾವ? ಕೌಂತೆಯರಿಗೆ ನಿರ್ಮೂಲನ. ನಿಮ್ಮಿಂದ ಸಮರದಲ್ಲಿ, ನಿನ್ನ ದೇಶಾದ್ಯಂತದಲ್ಲಿ ದ್ವೇಷಾಗ್ನಿಯಿಂದ ಮಾವ, ಹೇಗೆ ಸಾಧ್ಯ ಮಾವ? ನೀನು ಬಯಸುವುದಾದರೆ
ಆ ಸಮಯವು ಅತಿ ಶೀಘ್ರದಲ್ಲೇ ಬರುವಂತೆ ಮಾಡುವುದು. ಅದು ಹೇಗೆ ಸಾಧ್ಯ ಮಾವ? ಸಮರ ಸನ್ನದ್ಧನಾಗಿರುವ ನೀನು ನಾನು ಸರಿರಾಜರ ಸಹಾಯವನ್ನು ಪಡೆಯುವೆ ತಾನೇ? ಹರಿರಾಜರ ಸಹಾಯವಿಲ್ಲದೆ ಸಮರ ಹೇಗೆ ಸಾಧ್ಯ ಮಾವ? ಹಾಗಾದರೆ ಮೊದಲು ಹೋಗಿ ಪ್ರಾರ್ಥಿಸಿ ಬೇಡಿ ಬಾ ಆ ಯಾದವರ ಸಹಾಯವನ್ನು. ಏನಂದೆ ಮಾವ? ಚಂದ ಕುಲದವನಾದ ನಾನು ಯಾದವರ ಸಹಾಯವನ್ನು ಅಪೇಕ್ಷಿಸುವುದೇ, ಅದರಲ್ಲಿಯೂ ಆ ಕೃಷ್ಣನನ್ನ. ಇದು ನನ್ನಿಂದಾಗದ ಕಾರ್ಯ ಮಾವ. ಅಯ್ಯೋ ಮಗುವೇ, ನಾನು ಹೇಳುವುದನ್ನು ಕೇಳು. ಹೇಳು ಮಾವ. ಕ್ಷತ್ರಿಯನಾದವನು ರಾಜ್ಯವನ್ನಾಳುವ ಹಂಬಲವಿದ್ದರೆ ಬೆಂಬಲಕ್ಕೆ ಯಾದವರಾದರೇನು ಮಾಧವರಾದರೇನು? ಶತ್ರು ಪಕ್ಷವನ್ನು ಧಿಕ್ಕರಿಸಿ ನಿಲ್ಲಬೇಕಾದರೆ ಎದುರಾಳಿಯ ಬಲಾಬಲವನ್ನು ಅರಿತು ಸೈನ್ಯವನ್ನು ಬಲಪಡಿಸಿಕೊಂಡಾಗ ಮಾತ್ರ ವಿಜಯಲಕ್ಷ್ಮಿ ಒಳೆಯುವುದು ತಿಳಿ. ಅಭಿಮಾನದರಾಗಿ ಅಖಂಡ ಭರತ ಕಂಡ ಚಕ್ರವರ್ತಿ ಸಾರ್ವಭೌಮನಾಗಿ ವ್ಯಕ್ತಿಗಂತ ಶೋಭಿರಾಜಿತ ಕ್ಷಾತ್ರ ಭಯಂಕರ ದೀಪನಾದ ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನಾನು ಯಶೋಧ ನಂದನನ ಬಳಿಗೆ ಹೇಗೆ ಹೋಗಲಿ ಮಾವ? ಹೇಗೆ ಕರಚಾಚಲಿ? ದಾರಿದ್ರ್ಯವನ್ನು ನೀಗಿಸಿ ದೀನರನ್ನು ಪರಿಪಾಲಿಪ ಈ ಧನವಂತ ದುರ್ಯೋಧನನಿಗೆ ಅದು ಉಚಿತವಾದ ಕಾರ್ಯವೇ ಮಾವ? ಇದು ನನ್ನಿಂದಾಗದ ಕಾರ್ಯ ಮಾವ. ಅಯ್ಯೋ ಮಗುವೆ, ನಿನ್ನಿಂದಾಗದ ಅಸಾಧ್ಯವಾದ ಕಾರ್ಯ ಮತ್ತಿನ್ಯಾವುದಿರುವುದು? ಸ್ವಾಭಿಮಾನ ಒಂದು ಬಿಟ್ಟು ನಾನು ಹೇಳುವುದನ್ನು ಕೇಳು. ಹೇಳು ಮಾವ. ಸದಾ ಸ್ತ್ರೀಯರ ಬಳಿ ಕಾಲ ಕಳೆಯುತ್ತಿರುವ ಆ ನಂದನನಿಂದ ನಿನಗೆ ಸಹಾಯವಾಗದಿದ್ದರೂ ನಿನ್ನ ಪ್ರಿಯ ಗುರುವಾದ ಗದಾಯುದ್ಧ ನೈಪುಣ್ಯ ಗುರುವಾದ ಬಲರಾಮ ದೇವನಿಲ್ಲವೇ? ಆತನನ್ನೇ ಕೇಳು, ಖಂಡಿತವಾಗಿಯೂ ಸಹಾಯ ಮಾಡುವನು. ಇಲ್ಲವಾದರೆ ದಾರಿ ಹೋಕರಂತೆ ಕಾದು ಕುಳಿತಿರುವ ಪಾಂಡವರು ಆ ಮಾಯಾಂಗ ಕೃಷ್ಣನ ಸಹಾಯವನ್ನು ಪಡೆದರೆಂದರೆ ನಿನ್ನ ಇಷ್ಟು ವರ್ಷದ ಕನಸು ನನಸಾಗುವುದಿಲ್ಲ, ತಿಳಿಯಿತೆ? ಆಗಲಿ ಮಾವ, ನಿನ್ನಿಚ್ಛೆಯಂತೆ ನಾನೀಗ ದ್ವಾರಕೆಗೆ ಹೊರಡುತ್ತೇನೆ. ಎಷ್ಟೇ ಆಗಲಿ ಸೋದರ ಮಾವ ಮಾತೆಯ ಮಮತೆಯ ಸೋದರ ಮಾವನ ಇರುವುದು ನನಗೆ ತರಬಲ್ಲ. ಆಗಲಿ ಮಾವ, ನಿನ್ನಿಚ್ಛೆಯಂತೆ ನಾನು ಈಗಲೇ ದ್ವಾರಕೆಗೆ ಹೊರಡುತ್ತೇನೆ. ಅತ್ಯಾನಂದವಾಯಿತು. ಸೋದರಿ ಮಗನೆಂದರೆ ನೀನಲ್ಲವೇ? ಈ ಕೂಡಲೇ ಹೋಗಿ ಸಹಾಯವನ್ನು ಬೇಡಿ ಬಾ. ಹೋಗು ಸುಯೋಧನ. ಆಗಲಿ ಬಾಬಾ. ದುರ್ಯೋಧನ, ಮರೆತಿದ್ದೆ. ಏನ ಮರೆತೆ ಮಾವ? ಆ ಗೂಢಾಚಾರನ ತಂದ ವಿಷಯ. ಗೂಢಾಚಾರನ ತಂದ ವಿಚಾರ ಏನು ಮಾವ? ಆ ಮಧ್ಯಮ ಪಾಂಡವನಾದ ಪಾರ್ಥನು ಕೃಷ್ಣನ ಸಹಾಯವನ್ನು ಬೇಡಲು ದ್ವಾರಕೆಗೆ ತೆರಳಿ ಬಹಳ ವೇಳೆ ಆಯ್ತಂತೆ. ಇಂದು ಗೂಢಾಚಾರನ ತಿಳಿಸಿದ. ಆ ಪಾರ್ಥನಿಗಿಂತ ಮೊದಲೇ ನೀನು ದ್ವಾರಕೆಗೆ ಹೊರಡು, ಸಹಾಯವನ್ನು ಪಡೆದು ಬಾ. ಹೋಗು ಸುಯೋಧನ. ಆಗಲಿ ಬಾವ, ನಿನ್ನಿಚ್ಛೆಯಂತೆ ನಾನು ಈಗಲೇ ದ್ವಾರಕೆಗೆ ಹೊರಡುತ್ತೇನೆ. ನಡೆ. ನಡೆ ನಡೆ ಛೀ ಮೂರ್ಖ, ನಡೆ. ಕುರುಕುಲದ ರಣಕಲೆ ನೀನಾಗುವೆ, ರಣರಂಗದಲ್ಲಿ ನರಬಲಿ. ಸಪ್ತ ದೀಪಗಳು ಏಕಕಾಲದಲ್ಲಿ ಪರಿಣತವಾಗಿ ಭೂಮಂಡಲವೇ ತಲೆ ಕೆಳಕಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಭಕ್ತಿವಾದರೂ ಸರಿಯೇ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳು ಇನ್ನು ಮುಂದಾದರೂ ಸರಿಯೇ, ಸುರನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು
ಎದುರಿಗೆ ಬಂದು ನಿಂತರೂ ಸರಿ, ನಾನು ನಿನ್ನನ್ನು ಉಳಿಸುವುದಿಲ್ಲ, ಉಳಿಸುವವನಲ್ಲ. ಬೆನ್ನಟ್ಟಿದ ಬಿರುಗಾಳಿಯಂತೆ ಹಿಂಬಾಲಿಸಿ ಬರ್ತೇನೆ. ಬೋರ್ಗರ ಬಿರುಗಾಳಿಗೆ ನೆಪ್ಪಿಸಿ, ದೇಶಾಜ್ಞೆಯ ಮಿಂಚಿನಂತೆ ಪ್ರಜ್ವಲಿಸಿ, ಗುಡುಗು ಸಿಡಿಲುಗಳು ಈ ಧರೆಯನ್ನು ಬೀರುವಂತೆ ಮಾಡಿ, ಈ ಶಕುನಿಯ ಕುತಂತ್ರದಿಂದ ಸೃಷ್ಟಿಸಿದ ವಿಷದ ಮಳೆಗೆ ಇಡೀ ನಿನ್ನ ಕುರುಕುಲ ಸಾಮ್ರಾಜ್ಯವೇ ಕೊಚ್ಚಿ ಹೋಗುವಂತೆ ಮಾಡುವರು. ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಶಕುನಿಯ ಸೇಡು, ಶಕುನಿಯ ಸೇಡು. ದುರ್ಯೋಧನ, ಶಕುನಿಯ ಸೇಡು. ಕೃಷ್ಣ ಮಾಧವ ದರ್ಶನವಾಣಿ ತೋರೆಯ ದೇವಾ, ದರ್ಶನವಾಣಿ ತೋರೆಯ, ದರ್ಶನವಾಣಿ ತೋರೆಯ ದೇವಾ, ದರ್ಶನವಾಣಿ ತೋರೆಯ. ಮಂಡಪ ದೈವರ ಪ್ರಾಣವು ನೀನು, ಕೃಷ್ಣ
ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದಿದ್ದಾರೆ. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಭಾರವು ನಿನ್ನದು ತಂದೆ, ನಿನ್ನದು. ಏ ಮಾಧವ, ವಾಸುದೇವ, ತೆರಳುವೆ ದ್ವಾರಕ ನಗರಕ್ಕೆ, ಹರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರೊಳು ಸಿದ್ಧತೆಗೊಂಡಿಗ ಯುದ್ಧದ ಗುತ್ತಿಯ ಚೈತ್ರದೊಳರುಗಿ, ಕುರು ಪಾಂಡವರೊಳು ಸಿದ್ಧತೆಗೊಂಡಿಗ ಯುದ್ಧದ ಗುತ್ತಿಯ ಚೈತ್ರದೊಳರುಗಿ. ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲ್, ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲ್. ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಮದಮ ಭೀಮನ ಓದಿಸಲು ನಾಂ ವಿಧ ವಿಧ ಪ್ರಯೋಗ ಬೆಸಗಿದರು. ಭೀಮನ ಒದಿಸಲು ನಾಂ ವಿಧ ವಿಧ ಪ್ರಯೋಗ ಬೆಸಗಿದರು. ಕದೀಪನವನ್ನು ಎದೆಗೆಡದೆ ಮನಕರಿಯನ್ವಯ ಕೊಪ್ಪಿಗನ, ಕದೀಪನವನ್ನು ಎದೆಗೆಡದೆ ಮನಕರಿಯನ್ವಯ ಕೊಪ್ಪಿಗನ. ಅವನ ಬೆಂಬಲದಿಲ್ಲರವ ಮದೊಂದ ಪಾಂಡವರ ಆರ್ಭಟವ, ಅವನ ಬೆಂಬಲದಿಲ್ಲರವ ಮದೊಂದ ಪಾಂಡವರ ಆರ್ಭಟವಂ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್, ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್. ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನೇ ಮೊದಲು ದ್ವಾರಕ್ಕೆ ಹೊರಟದ್ದಾಯಿತು. ಆ ಮಧ್ಯಮ ಪಾಂಡವ ಪಾರ್ಥನು ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟಿರುವನನ್ನು, ಅವನಿಗಿಂತ ಮೊದಲು ನಾನು ದ್ವಾರಕೆಗೆ ಹೋಗಿ ಕೃಷ್ಣನ ಸೈನ್ಯದ ಸಹಾಯವನ್ನು ಪಡೆಯಲೇಬೇಕು. ಯೋಧವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯೋಧವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ರಾಮರವನನು ನನ್ನ ಸಹೋದರ ವಾಮ ಕೈವೇ ಭೀಮನ, ರಾಮರವನನು ನನ್ನ ಸಹೋದರ ವಾಮ ಕೈವೇ ಭೀಮನ. ಮಧ್ಯಮ ಪಾಂಡವ ಪ್ರಾರ್ಥನ ಒದಿಸಲು ಮಿತ್ರಗಳನ್ನ ತೊಟ್ಟಿಸಲು ಬಣವ, ಮಧ್ಯಮ ಪಾಂಡವ ಪ್ರಾರ್ಥನ ಒದಿಸಲು ಮಿತ್ರಗಳನ್ನ ತೊಟ್ಟಿಸಲು ಬಣವ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಅರಿಸದಿ ಕರೆಯ ನಾಳಲ್, ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಅರಿಸದಿ ಕರೆಯ ನಾಳಲು. ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಗ ಯುದ್ಧದ ಗೊತ್ತಿಯ ಜೈಗದೊಳರುಗಿ, ಕುರು ಪಾಂಡವರನ್ನು ಸಿದ್ಧತೆಗೊಂಡಿಗ ಯುದ್ಧದ ಗೊತ್ತಿಯ ಜೈಗದೊಳರುಗಿ. ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲ್, ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲ್. ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ, ಭರದಿ ನಾಂ